ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸುಜಾತ, ಹೊಟ್ಟೆ ತಾಳ ಆಗ್ತಿದೆ, ಅಡ್ಗೆ ರೆಡಿನಾ? ಒಂದ್ 2 ನಿಮಿಷ ಆಯ್ತು. ಅಲೋ, ಜೋಳದ ರೊಟ್ಟಿ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಅಲ್ಲ? ಊಟ ಮಾಡಕ್ ಕಾಯ್ತಾ ಇರ್ತೀರ. ಹೌದು ಅದಕ್ಕೆ, ಅದರಲ್ಲೂ ಅಣ್ಣ ಇದ್ದಾಗ ನೀವು ಮಾಡ್ತಿದ್ರಲ್ಲ ಜೋಳದ ರೊಟ್ಟಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಅದು ಏನ್ ರುಚಿ ಅದಕ್ಕೆ ನೆನೆಸ್ಕೊಟ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ. ಚಂದ ಚಂದ. ಅಕ್ಕ, ಅಡ್ಗೆ ರೆಡಿ, ಎಲ್ರನ್ನೂ ಕರಿಬಹುದು. ಸರಿ, ಹಾಗಾದ್ರೆ ಎಲ್ರನ್ನು ಕರೆದ್ಬಿಡೋಣ. ದೊಡ್ಡತೆ ಇರಿ, ನಾನೇ ಎಲ್ರನ್ನೂ ಕರೆದು ಬರ್ತೀನಿ. ಹಾ, ವಿಕ್ಕಿ ಏನಿವತ್ತು ಈ ಡ್ರೆಸ್ ಹಾಕೊಂಡಿದ್ದಾನೆ? ಇವನ್ ಮನೇಲಿದ್ದಾಗ ಕ್ಯಾಶುವಲ್ ಆಗಿ ಡ್ರೆಸ್ ಮಾಡ್ಕೋತಾನೆ, ಇವಾಗ ಯಾಕೆ ಈ ಡ್ರೆಸ್? ಎಲ್ಲಿಗೆ ಹೋಗ್ತಿರ್ಬೋದು? ಆಗ ವಿಕ್ರಾಂತ್ ಬಂದ್ನಲ್ಲ. ವಿಕ್ರಾಂತ್, ಇವತ್ತು ಯಾಕೋ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸ್ತಪ್ಪ. ಅದಕ್ಕೆ ಮನೆಯಲ್ಲಿ ವಿಶೇಷವಾದ ಅಡುಗೆ ಮಾಡಿಸಿದ್ದೀನಿ. ಇವತ್ತು ಭಾನುವಾರ ಬೇರೆ, ಯಾರಿಗೂ ಹೊರಗಡೆ ಕೆಲಸ ಇರಲ್ಲ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೂತು ಇವತ್ತು ಊಟ ಮಾಡೋಣ. ಬನ್ನಿ ಬನ್ನಿ. ಏನು ಯೋಚನೆ ಮಾಡ್ತಿದ್ಯಾ ವಿಕ್ರಾಂತ್? ದೊಡ್ಡಮ್ಮ, ಅದು ನಾನು ಸ್ಪಂದನ ಲಂಚ್ ಹೋಗ್ತಿರೋ ವಿಷಯನ ಹೇಳೋ ಬೇಡವಾ? ಹೇಳು ವಿಕಿ, ಏನ್ ಸುಮ್ಮನೆ ಇದೆಯಲ್ಲ? ಅಮ್ಮ, ಅದು ನಾನು ಮತ್ತೆ ಸ್ಪಂದನ. ಅಯ್ಯೋ, ಅಷ್ಟೇನಾ? ನಾನು ಮನೆಯವರೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ್ದು. ಮನೆಯವರೆಲ್ಲರೂ ಅಂದ್ರೆ ಅವಳು ಸೇರ್ಕೋತಾಳೆ. ನಿನ್ನ ಹೆಂಡ್ತಿನ ಬಿಟ್ಟು ನಾವೆಲ್ಲರೂ ಊಟ ಮಾಡೋಕ್ಕಾಗತ್ತಾ ಹೇಳು? ಅರೆ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ನನ್ ಸೊಸೆನೂ ಬಂದು ನೋಡಿ. ಇಬ್ರು ರೆಡಿ ಆಗಿದ್ದಾರೆ ಅಂದ್ರೆ ಇವರಿಬ್ರು ಎಲ್ಲಾದ್ರೂ ಹೊರಗೆ ಹೋಗ್ತಿರ್ಬೋದಾ? ನೀವು ಎಷ್ಟೊತ್ತು ಕಾಯ್ಬೇಕಮ್ಮ, ನಿನಗೆ ಹೊಟ್ಟೆ ತಾಳ ಹಾಕ್ತಾ ಇದೆ. ಬಾ, ಊಟ ಮಾಡೋಣ. ಅಯ್ಯೋ ಗಣೇಶ, ನಾನು ಏನ್ ಮಾಡ್ಲಿ ಈಗ? ಅತ್ತೆ, ಮಾವ, ಅದು ನಾನು. ಸ್ಪಂದನ, ನೀನು ಸುಮ್ಮನೆ, ನಾನೇ ಮಾತಾಡ್ತೀನಿ. ಅಲ್ಲ ವಿಕ್ರಾಂತ್ ಸರ್, ನನ್ನ ಮಾತು ಕೇಳಿ. ಏನ್ರಪ್ಪ ಇದು? ಊಟಕ್ಕೆ ಬನ್ನಿ ಅಂದ್ರೆ ಇಷ್ಟೆಲ್ಲ ಡಿಸ್ಕಷನ್ ಮಾಡ್ಬೇಕಾ? ಅಮ್ಮ, ಡಿಸ್ಕಷನ್ ಏನಿಲ್ಲ. ನಾನು ಸ್ಪಂದನ ಇವತ್ತು. ವಿಕ್ರಾಂತ್ ಸರ್, 1 ನಿಮಿಷ. ನಮ್ಮ ಪ್ರೊಫೆಸರ್ ನನ್ನ ಇವತ್ತು ಲಂಚಿಗೆ ಕರೆದಿದ್ದಾರೆ. ನಾನು ನಿಮ್ಮ ಜೊತೆ ಊಟ ಮಾಡೋಕ್ಕಾಗಲ್ಲ. ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದೆ? ನಮ್ಮ ಪ್ರೊಫೆಸರ್ ಮನೆಗೆ. ಭಾನುವಾರ ಕಾಲೇಜ್ ರಜಾ ಇರುತ್ತೆ. ರಜಾ ದಿನ ಏನ್ ನಿಮ್ ವ್ಯವಹಾರ? ಅಲ್ಲ ಅಲೋಕ್, ಮನೆ ಕರೆಯುವಂತ ಪ್ರೊಫೆಸರ್ ಇರ್ತಾರ? ಇದೆಲ್ಲ ಯಾಕೋ ಹೊಸತನ ಅಂತ ಅನ್ನಿಸ್ತಿದೆ ನನಗೆ. ಇರಿಯಕ್ಕ, ನಾನ್ ಕೇಳ್ತೀನಿ. ಸ್ಪಂದನ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಸರಿಯಾಗಿ ಹೇಳು, ಇಲ್ಲಾಂದ್ರೆ ಇವ್ರು ಬೇರೆ ಥರನೇ ಅರ್ಥ ಮಾಡ್ಕೋತಾರೆ. ಪ್ಲೀಸ್ ಅಮ್ಮ, ಇದ್ರಲ್ಲಿ ಹೇಳುವಂಥದ್ದೇನಿದೆ? ನಮ್ಮ ಪ್ರೊಫೆಸರ್ ನನ್ನ ಊಟಕ್ಕೆ ಕರೆದಿದ್ದಾರೆ, ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಷ್ಟೇನಾ? ಹಾ ವಿಕ್ರಾಂತ್ ಸರ್, ಅಷ್ಟೇ.
ವಿಕ್ರಾಂತ್ ಸರ್, ನನಗೆ ಗೊತ್ತು ನಿಮಗೆ ತುಂಬಾ ಹರ್ಟ್ ಆಗ್ತಿದೆ ಅಂತ. ಅದು ನನಗೆ ಅರ್ಥನೂ ಆಗುತ್ತೆ. ಆದ್ರೆ ಈ ಟೈಮಲ್ಲಿ ನನಗೆ ನಮ್ಮಿಬ್ರಿಗಿಂತ ಸಾಹಿತ್ಯನ ಜೀವನ ಸರಿ ಹೋಗೋದು ತುಂಬಾ ಮುಖ್ಯ ಅನಿಸ್ತಿದೆ. ಅದಕ್ಕೆ ಹೀಗೆ ಮಾಡ್ತಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸಿ. ನಾವೆಲ್ಲ ಓದ್ತಿದ್ದ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಕಾಲೇಜಿನ ಕಾಂಪೌಂಡ್ ಒಳಗೆ ಮುಗಿದೋಗ್ತಾ ಇತ್ತು. ನಮ್ಮನ್ನ ಯಾರು ಯಾವತ್ತೂ ಮನೆ ಕರೆದಿರ್ಲಿಲ್ಲ. ಅದರಲ್ಲೂ ಊಟಕ್ಕೆ ಬನ್ನಿ ಅಂತಂತೂ ಕರೆದೇ ಇರಲಿಲ್ಲ. ಚಂದ ಚಂದ ಬಡ್ಕೊಂಡೆ, 1000 ಸಲ ಬಡ್ಕೊಂಡೆ ಇವಳು ಕಾಲೇಜ್ ಹೋಗೋದು ಬೇಡ ಅಂತ. ಈಗ ನೋಡಿ ಏನಾಯ್ತು ಅಂತ. ದೊಡ್ಡತ್ತೆ, ನೀವು ನೊಂದ್ಕೋಬೇಡಿ, ನಾನು ಕೇಳ್ತೀನಿ. ಸ್ಪಂದನ, ಅದು ಯಾರು ಪ್ರೊಫೆಸರ್, ಏನ್ ವಿಷಯ ಅಂತ ಎಲ್ರಿಗೂ ಹೇಳ್ಬಿಡು. ಇಲ್ಲಾಂದ್ರೆ ಸುಮ್ಮನೆ ಮನೇಲಿ ದೊಡ್ಡವರೆಲ್ಲ ನೊಂದ್ಕೊಂಡ್ಬಿಡ್ತಾರೆ. ವೈಶೋ ಕೈದಲ್ಲಿ ಮುಚ್ಚಿಡೋದೇನಿದೆ? ಇರೋ ವಿಷಯನ ನಿಮ್ಮೆಲ್ಲರೂ ಹತ್ರನೂ ಹೇಳಿದ್ದೀನಿ. ನಮ್ಮ ಪ್ರೊಫೆಸರ್ ನನ್ನ ಕರೆದಿದ್ದಾರೆ, ಇದು ಸತ್ಯ. ಏ, ರಜೆ ಇರೋ ದಿನ ಅದ್ಯಾವ ಪ್ರೊಫೆಸರು ಮನೆಗೆ ಬಾ ಅಂತ ಕರೆಯೋದು? ಏನೋ ಅವ್ನ ಹೆಸರು ಹೇಳು. ಅಜಯ್ ಸರ್ ಹೆಸರು ಹೇಳಿದ್ರೆ ಈ ಮನೆ ಜನ ಸಾಹಿತ್ಯ ಹೇಳೋ ಪ್ರಕಾರ ಕೆಟ್ಟದಾಗಿ ರಿಯಾಕ್ಟ್ ಮಾಡ್ಬೋದು. ಇಲ್ಲ, ನಾನು ಅವ್ರ ಹೆಸರು ಹೇಳಬಾರ್ದು. ಸ್ಪಂದನ, ನಿನಗೆ ಕೇಳ್ತಿರೋದು ಯಾರದು? ವಿಕ್ರಾಂತ್ ಸರ್, ನನ್ನ ಹತ್ರ ಈ ರೀತಿ ರೂಢಾಗಿ ಬಿಹೇವ್ ಮಾಡಬೇಡಿ. ರೂಢಾಗ ನಾನಾ? ನನ್ನ ಫ್ಯಾಮಿಲಿ ಜೊತೆ ಕೆಟ್ಟಾಗಿ ಬಿಹೇವ್ ಮಾಡ್ತಿರೋದು ನೀನು. ಅವ್ರು ಕೇಳಿದಕ್ಕೆ ಏನು ಉತ್ತರ ಕೊಡದೆ ನೆಗ್ಲೆಕ್ಟ್ ಮಾಡ್ತಿದ್ಯಾ? ಇದೆಲ್ಲ ನಿನ್ಗೆ ಯಾವತ್ತೂ ರೂಢ ಅನ್ಸಲ್ಲ ಅಲ್ವಾ? ಸ್ಪಂದನ, ನೀನ್ ಇವತ್ತು ಹೋಗ್ಬೇಕು ಅಂದ್ರೆ ಉತ್ತರ ಕೊಟ್ಟೇ ಹೋಗ್ಬೇಕು. ಅದೇನಾಗುತ್ತೋ ಆಗಿ. ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾನು ನಿನಗೆ ಹೋಗೋದಕ್ಕೆ ಬಿಡಲ್ಲ. ವಿಕ್ಕಿ, ಏನು ಇದು? ಅಮ್ಮ, ನೀನ್ ಸುಮ್ಮನಿರೋ. ಈಗ ಮನೆಯವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀಯೋ ಕೊಡಲ್ವೋ? ಕೊಡಲ್ಲ ವಿಕ್ರಾಂತ್ ಸರ್. ನನ್ನ ಕಾಲು ಎಳ್ದಷ್ಟು ಮೇಲ್ ಜಿಗಿಯೋಳು ನಾನು. ನನ್ನ ಕಟ್ ಹಾಕ್ದಷ್ಟು ಸಿಡಿಯೋಳು ನಾನು. ನೀವು ದರ್ಪದಿಂದ ಏನೇ ಕೇಳಿದ್ರು ನಾನು ಉತ್ತರ ಕೊಡಲ್ಲ. ನನಗೀಗ ಪ್ರೊಫೆಸರ್ ಮನೆಗೆ ಹೋಗಕ್ಕೆ ಟೈಮ್ ಆಗ್ತಿದೆ. ನಾ ಬರ್ತೀನಿ. ಸ್ಪಂದನ, ವಿಕ್ರಾಂತ್ ಸರ್, ನನ್ನ ಕೈ ಬಿಡಿ. ವಿಕ್ರಾಂತ್ ಸರ್, ಬಿಡಿ ಪ್ಲೀಸ್. ನನ್ನ ಕೈ ಬಿಡಿ. ವಿಕ್ಕಿ, ವಿಕ್ರಾಂತ್ ಸರ್, ಬಿಡಿ. ನನ್ನ ಕೈ ಬಿಡಿ ವಿಕ್ರಾಂತ್ ಸರ್. ವಿಕ್ರಾಂತ್ ಸರ್, ನೀವು ನನಗೆ ತುಂಬಾ ಹರ್ಟ್ ಮಾಡ್ತಿದ್ದೀರಾ. ವಿಕಿ, ಏನ್ ಮಾಡ್ತಿದ್ಯಾ? ಒಂದು ನಿಮಿಷ ನನ್ನ ಮಾತು ಕೇಳು. ಇದು ನೀನಲ್ಲ. ಕೋಪ ಮಾಡ್ಕೋಬೇಡ, ಕಾಮ್ ಡೌನ್. ಅದ್ ಏನಿದ್ರು ಕೂತ್ ಬಗೆಹರಿಸ್ಕೊಡಿ. ಅದ್ಬಿಟ್ಟು ಮನೆಯವ್ರ ಮುಂದೆ ಅಲ್ಲ. ಥ್ಯಾಂಕ್ ಯು ವೈಶು ಅಕ್ಕ. ಆದರೆ ನಾನು ನಮ್ಮ ಪ್ರೊಫೆಸರ್ ಮನೆಗೆ ಹೋಗಲೇಬೇಕು. ಸ್ಪಂದನ, 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 ನಿಂತ್ಕೋ. ಅಲ್ಲಮ್ಮ, ನಾನು ಅಷ್ಟು ಸಲ ಹೇಳಿದ್ದೀನಿ, ಆದರೂ ನೀನು ಹೀಗೆ ಮಾಡ್ತೀಯಲ್ಲ. ಅಮ್ಮ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ? ಮತ್ತೆ ಯಾಕೆ ಚಿಂತೆ ಮಾಡ್ತೀರಾ? ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಆದರೆ ಅದೇನು ಅಂತ ನಾನು ಹೇಳೋಕ್ಕಾಗಲ್ಲ. ಪ್ಲೀಸ್ ನನ್ನ ಬಿಟ್ಬಿಡಿ. ವಿಕ್ಕಿ, ಏನೋ ಇಂಪಾರ್ಟೆಂಟ್ ಕೆಲಸ ಅಂತೆ, ಹೋಗಿ ಬರಲಿ ಬಿಡು. ನನ್ನ ಸೊಸೆ ಹೇಗೆ ಅಂತ ನಿಮ್ಗೆಲ್ಲ ಗೊತ್ತಲ್ವಾ? ಅವಳು ಹೋಗಿ ಬಂದ್ಮೇಲೆ ಅದೇನು ವಿಷಯ ಅಂತ ಹೇಳ್ತಾಳೆ. ಹೋಗಿ ಬರಲಿ ಬಿಡಿ. ಸರಿ, ನೀನು ಹೋಗಿ ಬೇಗ ಬಂದ್ಬಿಡ್ಬೇಕು. ಇಲ್ಲೆಲ್ಲ ನಾನು ನೋಡ್ಕೊತೀನಿ. ಹೋಗ್ಬಾ.
ಸ್ಪಂದನ, ನಿನಗೆ ನಿಮ್ಮ ತಂದೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿರೋದು ನಿಜಾನೇ ಆದ್ರೆ ಇವತ್ತು ನೀನು ಅಲ್ಲಿಗೆ ಹೋಗಲ್ಲ ಅನ್ಕೊಳ್ತೀನಿ. ನಿನ್ ಗಂಡ ಸಿಗ್ತಾ ಇದ್ದಾರೆ, ಅವ್ರನ್ನ ಬೇಗ ಕರ್ಕೊಂಡು ಬರ್ತೀನಿ.